ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಕಾಸ್ಟ್ ಅಕೌಂಟಿಂಗ್ ಸೆಕೆಂಡ್ನಲ್ಲಿ ಸೆಮಿಸ್ಟರ್ ಎಕ್ಸಾಮಿಗೆ ಥಿಯರಿ ಕ್ವಶನ್ಸ್ ಯಾವ್ದಾವ್ದು ಇಂಪಾರ್ಟೆಂಟ್ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಬಟ್ 5 ಕ್ವಶನ್ಸ್ ಇದೆ. ಈ 5 ಕ್ವಶನ್ಸನ್ನು ನೀಟಾಗಿ ನೋಡ್ಕೊಳ್ಳಿ. ಒಂದು ವೇಳೆ ಪ್ರಾಬ್ಲಮ್ ನಿಮಗೆ ಕಷ್ಟ ಅಂತ ಅನಿಸಿದರೆ ಮಾತ್ರ ಥಿಯರಿ ಅಟೆಂಡ್ ಮಾಡಿ. ಏನಕ್ಕೆ ಅಂತಂದರೆ ಪ್ರಾಬ್ಲಮೆಟಿಕ್ ಸಬ್ಜೆಕ್ಟ್ನಲ್ಲಿ ಥಿಯರಿ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಕೊಡೋದಿಲ್ಲ. 15ಗೆ ಮ್ಯಾಕ್ಸಿಮಮ್ ಅಂತಂದರೆ 12 to 13 ಮಾರ್ಕ್ಸ್ ಕೊಡ್ತಾರೆ. ನಿಮಗೆ ಪ್ರಾಬ್ಲಮ್ ಕಷ್ಟ ಅನಿಸಿದರೆ ಥಿಯರಿ ಅಟೆಂಡ್ ಮಾಡಿ. 5 ಥಿಯರಿ ಕ್ವಶನ್ಸ್ ಯಾವ್ದು ಅಂತಂದರೆ ರೇಟ್ ಇನ್ ಔಟ್ ಆನ್ ಎಸ್ಕಲೇಷನ್ ಕ್ಲಾಸ್, ವರ್ಕ್ ಸರ್ಟಿಫೈಡ್, ವರ್ಕ್ ಅನ್ಸರ್ಟಿಫೈಡ್, ರಿಟೆನ್ಷನ್ ಮನಿ. ವಾಟ್ ಈಸ್ ಪ್ರೊಸೆಸ್ ಕಾಸ್ಟಿಂಗ್, ಎಕ್ಸ್ಪ್ಲೈನ್ ಇಟ್ಸ್ ಫ್ಯೂಚರ್ಸ್ ಆ್ಯಂಡ್ ಮೆರಿಟ್ಸ್. ವಾಟ್ ಈಸ್ ಮಾರ್ಜಿನಲ್ ಕಾಸ್ಟಿಂಗ್, ಎಕ್ಸ್ಪ್ಲೈನ್ ಇಟ್ಸ್ ಅಡ್ವಾಂಟೇಜಸ್ ಆ್ಯಂಡ್ ಲಿಮಿಟೇಷನ್ಸ್. ಡಿಫೈನ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್, ಎಕ್ಸ್ಪ್ಲೈನ್ ಇಟ್ಸ್ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್. ರೇಟ್ ಇನ್ ಔಟ್ ಆನ್ ಅಬ್ನಾರ್ಮಲ್ ಲಾಸ್ ಅಕೌಂಟ್, ಅಬ್ನಾರ್ಮಲ್ ಗೈನ್ ಅಕೌಂಟ್. ನಿಮಗೆ 15ಗೆ ಪ್ಯಾಟರ್ನ್ ಹೇಗೆ ಕೇಳ್ತಾರೆ ಅಂತಂದರೆ ನಿಮ್ಮ ಹತ್ರ SEP ಕ್ವಶನ್ಸ್ ಅವೈಲೇಬಲ್ ಇಲ್ಲ. ಏನಕ್ಕೆ ಅಂತಂದರೆ ಪ್ರೀವಿಯಸ್ ಇಯರ್ಸ್ನಲ್ಲಿ NEP ಇತ್ತು, ಬಿಫೋರ್ NEP SEPನೇ ಇತ್ತು. ಸೊ ಅದೇ ಪ್ಯಾಟರ್ನ್ನ ನಿಮಗೆ ಎಕ್ಸಾಮ್ನಲ್ಲಿ ಕೊಡ್ತಾರೆ. ಸೊ 15 ಮಾರ್ಕ್ಸಿಗೆ ಯಾವ್ಯಾವ ಪ್ರಾಬ್ಲಮ್ ಕೊಡ್ತಾರೆ ಅಂತಂದರೆ, ಒಂದು PV ರೇಷಿಯೋಸ್ ಪ್ರಾಬ್ಲಮ್ ಕೊಡ್ತಾರೆ. ಮಾರ್ಜಿನಲ್ ಕಾಸ್ಟಿಂಗ್ ಚಾಪ್ಟರ್ನಲ್ಲಿ PV ರೇಷಿಯೋಸ್ ಪ್ರಾಬ್ಲಮನ್ನು 15 ಮಾರ್ಕ್ಸಿಗೆ ಕೊಡ್ತಾರೆ. ಇಲ್ಲಿರುವಂಥ ಡಾಟಾ ಇದೇ ಅಮೌಂಟಿನ ಪ್ರಾಬ್ಲಮನ್ನು ಸುಮಾರು ಕ್ವಶನ್ ಪೇಪರಲ್ಲಿ ರಿಪೀಟ್ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ದೆನ್ ಮಾರ್ಜಿನಲ್ ಮೆಟೀರಿಯಲ್ ವೇರಿಯನ್ಸ್ ಮತ್ತು ಲೇಬರ್ ವೇರಿಯನ್ಸಿಂದ ಒಂದು ಪ್ರಾಬ್ಲಮ್ 15 ಮಾರ್ಕ್ಸಿಗೆ ಕೊಡ್ತಾರೆ. ದೆನ್ ಒಂದು ಪ್ರೊಸೆಸ್ ಕಾಸ್ಟಿಂಗಿಂದ 3 ಪ್ರೊಸೆಸ್ ಅಕೌಂಟ್ ಮಾಡೋದಕ್ಕೆ 15 ಮಾರ್ಕ್ಸಿಗೆ ಕೇಳ್ತಾರೆ. ದೆನ್ ಒಂದು ಕಾಂಟ್ರಾಕ್ಟ್ ಅಕೌಂಟ್ನಲ್ಲಿ ಕಾಂಟ್ರಾಕ್ಟ್ ಅಕೌಂಟ್ ಮಾಡಿ ಬ್ಯಾಲೆನ್ಸ್ ಶೀಟ್ ಮಾಡಲಿಕ್ಕೆ ಕೇಳಿದ್ದಾರೆ. 4 ಪ್ರಾಬ್ಲಮ್ ಇದೆ, ನೀವು ಅಟೆಂಡ್ ಮಾಡಬೇಕಾಗಿರೋದು 3 ಮಾತ್ರ. ದೆನ್ 10 ಮಾರ್ಕ್ಸಿಗೆ ಒಂದು ಲೇಬರ್ ವೇರಿಯನ್ಸ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಒಂದು ಬಸ್ಸಿನ ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್ಸ್, ಇನ್ನೊಂದು ಕಾಂಟ್ರಾಕ್ಟ್ ಕಾಸ್ಟಿಂಗ್ ಕೊಡ್ತಾರೆ. ಇಲ್ಲಿ ಬೇರೆ ಕ್ವಶನ್ಸ್ ಇದೆ, ಅದು ನಿಮ್ಮ ಸಿಲೆಬಸ್ಸಲ್ಲಿ ಇಲ್ಲ. ಜಾಬ್ ಕಾಸ್ಟ್ ಶೀಟ್ ಅಂತ ನಿಮ್ಮ ಸಿಲೆಬಸ್ನಲ್ಲಿ ಇಲ್ಲ, ಇದ್ರ ಬದಲಾಗಿ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಕೊಡ್ತಾರೆ. 5 ಮಾರ್ಕ್ಸಿಗೆ ಸಿಂಪಲ್ PV ರೇಷಿಯೋಸ್ ಪ್ರಾಬ್ಲಮ್ ಇದೆ. ಆಲ್ರೆಡಿ ಸಿಮಿಲರ್ ಇಲ್ಲ, ಇದರಲ್ಲಿ ಕ್ವಶನ್ ಪೇಪರ್ನಲ್ಲಿ ಏನು ಪ್ರಾಬ್ಲಮ್ಸ್ ಇದೆಯೋ SEP ಪ್ಯಾಟರ್ನಿಂದು ಆಲ್ರೆಡಿ ಅಪ್ಲೋಡ್ ಮಾಡಿ ಆಗಿದೆ. ಸೊ ನೀವು ಪ್ಲೇ ಲಿಸ್ಟ್ನಲ್ಲಿ ಸರ್ಚ್ ಮಾಡಿದ್ರೆ ಆರಾಮಾಗಿ ಸಿಗುತ್ತೆ ನಿಮಗೆ. ನೋಡಿ, ಯಾವತ್ತು ನೀವು ವಿಡಿಯೋ ಸರ್ಚ್ ಮಾಡಬೇಕಾದ್ರೆ ವಿಡಿಯೋಸಿಗೆ ಹೋಗಿ, ನೀವು ಚಾನಲಿಗೆ ಹೋಗಿ ವಿಡಿಯೋಸಲ್ಲಿ ಸರ್ಚ್ ಮಾಡಿದ್ರೆ ಸಿಗೋದಿಲ್ಲ. ಬೇರೆ ಬೇರೆ ಎಲ್ಲ ಸಬ್ಜೆಕ್ಟಿನ ವಿಡಿಯೋ ಶಫಲ್ ಆಗಿರುತ್ತೆ. ಪ್ಲೇ ಲಿಸ್ಟಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಕಾಸ್ಟ್ ಅಕೌಂಟಿಂಗ್ ಪ್ಲೇ ಲಿಸ್ಟಿಗೆ ಹೋಗಿ ಪ್ಲೇ ಲಿಸ್ಟಲ್ಲಿ ಸರ್ಚ್ ಮಾಡಿದ್ರೆ ಚಾಪ್ಟರ್ ವೈಸ್ ಸಿಗ್ತಾ ಹೋಗುತ್ತೆ. ದೆನ್ 5 ಮಾರ್ಕ್ಸಿಗೆ ಮೆಟೀರಿಯಲ್ ವೇರಿಯನ್ಸ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ದೆನ್ ಬಸ್ಸಿನ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. PV ರೇಷಿಯೋಸ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ. 5 ಮಾರ್ಕ್ಸಿಗೆ 3 ಕ್ವಶನ್ಸ್, 10 ಮಾರ್ಕ್ಸಿಗೆ 2 ಕ್ವಶನ್ಸ್ ಅಟೆಂಡ್ ಮಾಡಬೇಕು, 15 ಮಾರ್ಕ್ಸಿಗೆ 3 ಕ್ವಶನ್ಸ್ ಅಟೆಂಡ್ ಮಾಡಬೇಕು. ಬಟ್ ಬೇರೆ ಬೇರೆ ಯೂನಿವರ್ಸಿಟಿಯಲ್ಲಿ ಬೇರೆ ಬೇರೆ ಪ್ಯಾಟರ್ನ್ ಇದೆ. SEPಗೆ ಈ ಥರದಲ್ಲಿ ನಿಮಗೆ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳ್ತಾರೆ. ಆದಷ್ಟು ಪ್ರಾಬ್ಲಮ್ಸೇ ಅಟೆಂಡ್ ಮಾಡಿ. ಪ್ರಾಬ್ಲಮ್ ಕಷ್ಟ ಅನ್ನೋರು ಈ ಥಿಯರಿ ಓದ್ಕೊಳ್ಳಿ. ಹೋಪ್ ಇದು ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.